ಸರ್, ಪ್ರಪ್ರಥಮ ಅಭಿನಂದನೆಗಳು. ನಮ್ಮ ಹೆಸರುಘಟ್ಟ ರೈತ ಸಂಘದ ನೂತನ ಅಧ್ಯಕ್ಷರಾದಂತಹ ಈ ಸಂದರ್ಭದಲ್ಲಿ ನಮ್ಮ ಹೆಸರುಘಟ್ಟ ಹೋಬಳಿ ಜನತೆಗೆ ಹಾಗೂ ಗಣ್ಯರಿಗೆ ಹೇಳಿ ಇಷ್ಟಪಡ್ತೀರಾ? ಹೆಸರುಘಟ್ಟ ಸಹಕಾರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ 12 ಜನ ನಮ್ಮ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ 12 ಜನ ಗೆದ್ದು ಬಂದಿದ್ದೀರಿ. ಅದರ ಜೊತೆಗೆ ಇವತ್ತು 12 ಜನರ ನಿರ್ದೇಶಕರ ಸಹಕಾರದಿಂದ ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ನಮ್ಮ SR ವಿಶ್ವನಾಥ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಜನ ನಮಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಮತ್ತು ಮುಂದೆ ಈ ಸೊಸೈಟಿಯಲ್ಲಿ ಎಲ್ಲ ನಮ್ಮ ರೈತರ ಬಾಂಧವರಿಗೂ ಅವಕಾಶಗಳು ಸಾಕಷ್ಟು ಇರುತ್ತೆ. ಅವರು ಏನು ಕೆಲಸ ಕೇಳ್ತಾರೋ ಅದನ್ನು ನಾವು ನಿರ್ಭೀತಿಯಿಂದ ಮಾಡಿಕೊಡ್ತೀರಿ. ಮತ್ತು ಹಾಗೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ನಿರೂಪಿಸಿ ನಮ್ಮ 12 ಜನ ಸದಸ್ಯರುಗಳ ಮಾರ್ಗದರ್ಶನದಲ್ಲಿ ಸೊಸೈಟಿನ ಇನ್ನೂ ಎತ್ತರಕ್ಕೆ ನಾವು ಕೊಂಡೊಯ್ಯಬೇಕು. ಮತ್ತು ನಮ್ಮ ಸದಸ್ಯರುಗಳು FD ಇರ್ಬೋದು, ಮತ್ತು ಸಣ್ಣ ಪುಟ್ಟ ಲೋಪದೋಷಗಳು ಇದ್ರೂ ಅದನ್ನು ತಿದ್ದುಕೊಂಡು ಮುಂದೆ ಸಂಘನ ಒಳ್ಳೆ ನಡತೆಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ನಾವು ಪಡ್ತೀರಿ. ಇದ್ರ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಎಲ್ಲ ಹಳ್ಳಿಗಳ ನಮ್ಮ ರೈತ ಬಾಂಧವರೆಲ್ಲ ವಿಶ್ವಾಸ ಮೂಡಿಸೋ ರೀತಿಯಲ್ಲಿ ನಮ್ಮ ಸಹಕಾರ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತೀನಿ. ಸರ್, ಈಗ ಆಲ್ರೆಡಿ ಬ್ಯಾಲ್ಕೆರೆ ಪಂಚಾಯತ್ ಅಧ್ಯಕ್ಷ ಆಗಿದ್ದೀರಾ. ಆ ಒಂದು ನಿಟ್ಟಿನಲ್ಲಿ ಈ ಹೆಸರುಘಟ್ಟಿಗೆ ಏನು ಒಂದು ಗುರಿ ಕಂಡಿದ್ದೀರಾ? ಅಂದರೆ ನಮ್ಮ ಸೊಸೈಟಿಯ 3 ಬ್ರಾಂಚ್ಗಳಿದೆ. ಹೆಸರುಘಟ್ಟ ಒಂದು, ಬ್ಯಾಲ್ಕೆರೆ ಒಂದು, ಸೊನ್ನೆನಹಳ್ಳಿಯಲ್ಲಿ ಒಂದು, ಮತ್ತು ಅದೇ ರೀತಿ ಇನ್ನೂ ಅನೇಕ ಕಡೆ ನಮ್ಮ ನಿರ್ದೇಶಕರ ಅಭಿಪ್ರಾಯ ತಗೊಂಡು ಮತ್ತು ಸುತ್ತಮುತ್ತಲಿನ ಎಲ್ಲ ನಮ್ಮ ಸೊಸೈಟಿಯ ಸದಸ್ಯರುಗಳ ಕೋರಿಕೆ ಮೇರೆಗೆ ಇನ್ನೂ 1-2 ಕಡೆ ಮಾಡಬೇಕಂತ ಇದ್ದೀರಿ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡ್ತೀವಿ. ಒಂದು ಅಪವಾದ ಕೇಳಿ ಬರ್ತದೆ, ಈ ಕೆಲವು ಖಾಸಗಿ ಫೈನಾನ್ಸರ್ಗಳು ಬಂದು ಕಡಿಮೆ ಬಡ್ಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಹಕರ ತಗೋ ಮತ್ತು ರೈತರ ತಗೋ ಸುಲಿಗೆಗಳು ಮಾಡ್ತಾ ಇದ್ದಾರೆ ಅಂತ ಅಂದು, ಈ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಂಡು ನೇರವಾಗಿ ಸಂಘದಿಂದನೇ ಹೆಚ್ಚು ಹಣ ಕೊಡೋಕ್ಕೆ ಪ್ರಯತ್ನ ಪಡ್ತೀರಾ? ಇಲ್ಲ, ಅದು ಖಂಡಿತವಾಗಿಯೂ ಸುಳ್ಳು ಮಾಹಿತಿ. ಇದು ನಮ್ಮ ಓದುವ ಅವಧಿ 5 ವರ್ಷದ ಅವಧಿಯಲ್ಲೂ ಒಂದು ಕ್ರಮಬದ್ಧ ರೀತಿಯಲ್ಲೇ ನಾವು ನಡ್ಕೊಂಡು ಬಂದಿದ್ದೀರಿ. ಮುಂದೇನೂ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ. ಯಾವುದೇ ಖಾಸಗಿ ಫೈನಾನ್ಸ್ಗಳಿಗೆ ಅವಕಾಶ ಕೊಡೋದಿಲ್ಲ? ಯಾವುದೂ ಇಲ್ಲ, ಅದು ಸುಳ್ಳು ಮಾಹಿತಿ. ಸರ್, ಮತ್ತೆ ತಮ್ಮ ಹೋದ್ರೆ ಮತ್ತೇನೋ ವಿಶಿಷ್ಟ ಯೋಜನೆ ಏನಾದರೂ ಅಂದ್ಕೊಂಡಿದ್ದೀರಾ ಸರ್? ಅದನ್ನು ಅಂದ್ಕೊಂಡಿದ್ದೀರಿ. ಅದನ್ನು ಖಂಡಿತವಾಗಿಯೂ ನಮ್ಮ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಅವರ ಮಾರ್ಗದರ್ಶನದಲ್ಲಿ ಅದನ್ನು ಮುಂದೆ ಮಾಡ್ತೀವಿ. ಅದೇ ರೀತಿ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯ. ಹಾಗೆ ನಮ್ಮ ಎಲ್ಲ ಲೀಡ್ಗಳಿಗೆ ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿರುವಂತಹ ನಮ್ಮ ಶಾಸಕರಾದ SR ವಿಶ್ವನಾಥ್ ಅಣ್ಣವ್ರಿಗೆ, ಮತ್ತು ವಾಣಿಶ್ರೀ ಅಕ್ಕ ಅವರಿಗೆ, ಮತ್ತು ಅಲೋಕ್ ಸರ್ಗೆ, ಹಾಗೆ ನಮ್ಮ ದಿಬ್ಬೂರ್ ಜಯಣ್ಣ, ನಮ್ಮ ಸಿಂಗನಾಯಕನಹಳ್ಳಿ ರಾಜಣ್ಣವರು, ಚಕ್ರಹಳ್ಳಿ ವೆಂಕಟೇಶಣ್ಣ, ಕಡ್ತುಮಲೆ ಸತೀಶಣ್ಣ, ಹಾಗೆ ನಮ್ಮ ಮಂಜುನಾಥ್ ರೆಡ್ಡಿಯವರು, ಮತ್ತು ನಮ್ಮ ಮಾಜಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಉರ್ಲಿ ಚಿಕ್ಕನಹಳ್ಳಿ ಹನುಮಣ್ಣವ್ರಿಗೆ, ಮತ್ತು ಹಾಗೆ ಈಗಿನ ಅಧ್ಯಕ್ಷರಾಗಿರುವಂತಹ ರಾಮಮೂರ್ತಿ ಅವರಿಗೆ, ಹಾಗೆ ನಮ್ಮ ಹೆಸರುಘಟ್ಟ ಪ್ರಬಣ್ಣ ಸುಂದರಣ್ಣವರು, ಮತ್ತು ಪ್ರಕಾಶು ಶ್ರೀನಾಥ್ನವರು, ಸಂದೀಪು, ಮತ್ತು ಕೃಷ್ಣಯ್ಯವರು, ಎಲ್ಲರೂ ಎಲ್ಲ ಭಾಗದ ಮುಖಂಡರುಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಭಾಗದ ನಮ್ಮ ಶಿವಕೋಟೆ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ರಮೇಶು, ಎಲ್ಲರೂ ನಮ್ಮ ಭಾಗದಲ್ಲಿ ನಮ್ಮ ಮಾದಪ್ಪಳ್ಳಿ ವಿಜಯ್ ಕುಮಾರು, ಮತ್ತು ನಮ್ಮ ಸದಸ್ಯರಾದ ಚೈತ್ರ ಕೆಂಪೇಗೌಡ ಅವರು ಎಲ್ಲರ ಸಹಕಾರದಿಂದ ಇವತ್ತು ನಾವು ಇದೇ ರೀತಿ ಆಗಿದ್ರಿ. ಹಾಗೆ 12 ಜನ ನಮ್ಮ ಸಂಘದ ಸದಸ್ಯರು, ಕೃಷ್ಣಮೂರ್ತಿ, ಮತ್ತು ನಮ್ಮ ಉಪಾಧ್ಯಕ್ಷರಾದ ರತ್ನ ರಾಮಕೃಷ್ಣಪ್ಪನವರು, ಹಾಗೆ ಕೇಶವ, ಮತ್ತು ನಂಜುಂಡಪ್ಪ ಅವರು, ನಮ್ಮ ಬ್ಯಾತ ಸುರೇಶು, ಮತ್ತು ಇಂದಿನ ಅಧ್ಯಕ್ಷರಾದ ಕೃಷ್ಣಪ್ಪನವರು,
ಮತ್ತು ಅನಸೂಯಮ್ಮ, ಇಂದಿನ ಉಪಾಧ್ಯಕ್ಷರಾದ ಅನಸೂಯಮ್ಮ ಅವರು, ರಾಘವೇಂದ್ರ ಬಾಬು, ಮತ್ತು ಲಕ್ಷ್ಮಣ್ಣು, ಚಂದ್ರಪ್ಪ ಮತ್ತು ಜಯಮ್ಮ ಎಲ್ಲ ಕೂಡಿ ನಮಗೆ ಅಧಿಕಾರ ವಹಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತ ಅವರ ನೆರವು ತಗೊಂಡು ಈ ಮುಂದೆ ಏನೇ ಕುಂದುಕೊರತೆಗಳಿದ್ರು ಎಲ್ಲರ ಜೊತೆಯಲ್ಲಿ ಕೆಲಸ ಮಾಡಿ ಅವ್ರ ಮುಖಾಂತರ ಜನತೆಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಸಂಕ್ರಾಂತಿ ಶುಭಾಶಯಗಳು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.